ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಗರದಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿಮೀರಿದ್ದು ಬೈಕ್ ಕಳವು ತಡೆಗಟ್ಟಲು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೊಸ ಜಾಗೃತಿ ಪ್ರಕಟಣೆ ಹೊರಡಿಸಿದ್ದಾರೆ. ಪ್ರತಿನಿತ್ಯ ಸುಮಾರು 17 ವಾಹನಗಳು ಕಳ್ಳತನ ಆಗ್ತಿವೆ. ವಾಹನಗಳಿಗೆ ಜಿಪಿಎಸ್, ಲಾಕಿಂಗ್ ಸಿಸ್ಟಮ್, ಗುಣಮಟ್ಟದ ಹ್ಯಾಂಡ್ ಲಾಕ್, ಆಂಟಿ ಥೆಫ್ಟ್ ಮೆಷರ್ಸ್ ಅಳವಡಿಸುವಂತೆ ಕೋರಿದ್ದಾರೆ. ಹನುಮಂತನಗರದ ಇಂದಿರಾ ಕ್ಯಾಂಟೀನ್ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಕೇವಲ 1 ತಿಂಗಳು ಮಾತ್ರ ಇಂದಿರಾ ಕ್ಯಾಂಟೀನ್ ನಡೆಸಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆ. ಮೊಬೈಲ್ ಕ್ಯಾಂಟೀನ್ ವಾಹನ ಕೂಡ ಗಬ್ಬೆದ್ದು ನಾಡ್ತಿದ್ದು ತುಕ್ಕು ಹಿಡಿದಿದೆ. ಮತ್ತೆ ಇಂದಿರಾ ಕ್ಯಾಂಟೀನ್ ತೆರೆಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಡೇಂಜರ್ ಸ್ಥಿತಿಯಲ್ಲಿದೆ. ನಿಲ್ದಾಣದ ಮೇಲ್ಛಾವಣಿ ಅಲುಗಾಡ್ತಿದೆ. ಯಾವಾಗ ಬೇಕಾದರೂ ಪ್ರಯಾಣಿಕರನ್ನ ಬಲಿ ಪಡೆಯುವ ಹಂತದಲ್ಲಿದೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಜೀವ ಭಯದಲ್ಲೇ ಪ್ರಯಾಣಿಸುತ್ತಿದ್ದಾರೆ. ನಿಲ್ದಾಣ ಅಧ್ವಾನ ಎದ್ದು ಇಷ್ಟು ದಿನವಾದರೂ ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ಲ. ತಿರುಪತಿ ಲಡ್ಡು ವಿವಾದದ ಬಳಿಕ ರಾಜ್ಯ ಮುಜರಾಯಿ ಇಲಾಖೆ ದೇವಸ್ಥಾನಗಳ ದಾಸ್ತಾನು ಕೇಂದ್ರಗಳಲ್ಲಿ ಸಿಸಿಟಿವಿ ಕಡ್ಡಾಯಗೊಳಿಸಿದೆ. ಇಷ್ಟು ದಿನ ಎ ವರ್ಗದ ದೇವಸ್ಥಾನಗಳಲ್ಲಿ ಮಾತ್ರ ಸಿಸಿಟಿವಿ ಅಳವಡಿಸಲಾಗಿತ್ತು. ಆದ್ರೀಗ ಬಿ ಮತ್ತು ಸಿ ವರ್ಗದ ದೇವಸ್ಥಾನಗಳಲ್ಲೂ ಸಿಸಿಟಿವಿ ಕಡ್ಡಾಯ ಮಾಡಿ ನಿಯಮ ಉಲ್ಲಂಘಿಸದಂತೆ ಇಲಾಖೆಯಿಂದ ತಾಕೀತು ಮಾಡಲಾಗಿದೆ.